ನೀವು ಅಲರ್ಟ್ ಮಾಡಿದ್ರೆ ರೈತರುಗಳಿಗಾಗಿಲ್ಲ. ಯಾರ್ಯಾರು ಗೋಮಾಳ ಜಮೀನು ಬೇನಾಮಿ ಆಸ್ತಿ ಮಾಡಿದಿರಿ ನಮ್ಗೆ ತಂದು ತೋರಿಸಿ. ಬೈರ್ಮಂಗ್ಲ ಸರ್ಕಲ್ ಅಲ್ಲಿ ಮಟ್ಟಮಲ್ನ ನಾವು 9642 ಎಕರೆ ಜಮೀನು ಅಂತ ಹೇಳಿದ್ರಿ. ಈಗ ಬರೀ 700 ಎಕರೆ ಜಮೀನು ಗೋಮಾಳ ತೋರಿಸ್ತಾ ಇದ್ದೀರಲ್ಲ. ಇದ್ದದ್ದು ಒಳಕೆ ಜಮೀನು ಎಲ್ಲೋಯ್ತು ಅಂತ ಕೇಳೋದಕ್ಕೆ ಅವರು ಅಲರ್ಟ್ ಆಗೈತೆ ಅಂತ ಕೇಳಿದ್ರು. ಬನ್ನಿ ಬೈರ್ಮಂಗ್ಲ ಸರ್ಕಲ್ಗೆ ಅಂತ ನಿನ್ನೆ ಅವ್ರಿಗೂ ನಮ್ಗೆ ಡಿಬೇಟ್ ಅಲ್ಲಿ ಮಾತು ವಿಪರೀತ ಬೆಳೀತು. ಏನಂತ ಕೇಳಿದ್ರೆ ನಿಮ್ಮ ಜಮೀನು ಈಗ ನಿಮ್ಮ ಮಗ ಒಳ್ಳೆ ಕೆಲಸದಲ್ಲಿ ಇದಾನಲ್ಲ, ಒಳ್ಳೆ ಬುದ್ಧಿವಂತ, ನನ್ನ ಮಗನ ಜಮೀನು ಬೇಕೇ ಬೇಕು, 1 ಕುಂಟೆನು ಮಾರಬೇಡ ಅಂತ ನನ್ನ ಮಗ ಮಾತು ಕೊಟ್ಟವನೇ. ನಾವ್ಯಾತಕ್ಕೆ ಜಮೀನು ಮಾರ್ಬೇಕು ಅಂತ ಕೇಳಿದೆ. ಅದಕ್ಕೆ ಅವ್ರೇನಂತ ಹೇಳಿದ್ರು ಗೊತ್ತಾ, ಈಗ ನಾವು ಅಕ್ವೇರ್ ಮಾಡಿ ತೀರ್ತೀವಿ ಅಂತ ಹೇಳಿದ್ದಾರೆ. ಅದೇನ್ ಮಾಡ್ತೀರಾ ನಮ್ಮ ಸಮಾಜ ಮೇಲೆ ಟೌನ್ಶಿಪ್ ಮಾಡಿ ಬನ್ನಿ, ನಾವು ಪರಕೆ ಎತ್ಕೊಂಡು ಬೈರ್ಮಂಗ್ಲ ಅಲ್ಲೇ ಬನ್ನಿ, ನಾವ್ ಹೆಂಗುತ್ತರುಗಳು ಬೈರ್ಮಂಗ್ಲ ಪರಕೆ ಎತ್ಕೊಂಡು ತಿಳ್ಕೊತೀವಿ ಅಂತ ಹೇಳಿದ್ದೀನಿ. ರೈತ ಮಹಿಳೆಯರೇ, ನೀವು ನಿಮ್ಮೂರಿಗೆ ಯಾವ ಅಧಿಕಾರಿ ಬಂದ್ರು ನಮ್ಮ ಗಂಡಸರುಗಳನ್ನ ಮುಂದಕ್ಕೆ ಬಿಡಬೇಡಿ. ಪರಕೆ ಎತ್ಕೊಂಡು ಕಾಲ್ಪಿಡಿ ಹೊತ್ಕೊಂಡು ಬಡಿಕೊಳ್ಳಿ. ಕಾಲ್ಪಿಡಿನ ಅವ್ರ ಮಕ್ಕಳ ಕೆಲಸ ಬಿಡೋದ್ ಬೇಡ, ನಮ್ಮ ಜಮೀನು ಕಳ್ಕೊಳ್ಳೋದು ಬೇಡ. ನಮ್ಮ ಮಕ್ಕಳಿಗೆ ನಾವು ಕೊಡೋಣ ಜಮೀನ, ಬೇರೆಯವ್ರು ಕೊಡೋದು ಬೇಡ. ಡಿ.ಕೆ. ಶಿವಕುಮಾರ್ ಜಮೀನು ಎಷ್ಟಿತ್ತು? ಬರೀ 3 ಎಕರೆ ಇತ್ತು. ಈಗ ಎಷ್ಟು 1000 ಕೋಟಿ ಒಡೆಯ ಅಂತಾರ ಅವರು. ನಾವು ನಮ್ಮ ಜಮೀನಿಗೆ ನಾವು ಒಡ್ತೀರಾಗಬೇಕು, ಬೇರೆಯವ್ರ ಜಮೀನ್ ನಾವು ಒಡ್ತೀರಾಗೋದೇ ಬೇಡ. ನಮ್ಗೆ ಅಡ್ದಿರ್ ತಲೆ ತೋರ್ಸೋದೇ ಬೇಡ, ಇನ್ನೊಬ್ರು ತಲೆ ಮೇಲೆ ಕೈ ಮಡಗಿ ಸಂಪಾದನೆ ಮಾಡೋದೇ ಬೇಡ, ಇನ್ನೊಬ್ರು ಹೆಣ್ಣಿನ ಮೇಲೆ ನಾವು ಹೋಗೋದೇ ಬೇಡಿ. ನಮ್ಮ ಜಮೀನಲ್ಲಿ ನಾವು ಇರೋಣ, ಇನ್ನೊಬ್ರ ಜಮೀನಲ್ಲಿ ಬೇಡಿ. ನಮ್ಮ ಇರೋ ಮನೆನೇ ಸಾಕು, ಇರೋ ಜಮೀನೇ ಸಾಕು, ನಮ್ಮ ಮಕ್ಕಳು ಅಲ್ಲೇ ಇರ್ಲಿ, ಬೇರೆಯವ್ರ ಮೇಲೆ ಹೋಗೋದ್ ಬೇಡ. ನಮ್ಮ ಮನೇಲಿ ನಾವು ಇರೋಣ. ನಮ್ ಗಂಡನ ಯಾರು ಸಾಲಗಾರರು ಬಂದು ಕೇಳಲ್ಲ. ನಾವು ಜಮೀನಲ್ಲಿ ನಾವು ದುಡ್ಕೊಂಡು ತಿಂತಾ ಇದೀವಿ. ವರ್ಷಕ್ಕೆ ನಾವು 10 ರಿಂದ 15 ಲಕ್ಷ ಸಂಪಾದನೆ ಮಾಡೋ ಕೆಪಾಸಿಟಿಲಿ ಇದ್ದೀವಿ. ಯಾತಕ್ಕೆ ನಾವು ಕೈ ಅಡ್ಡೋದು ಬೇಡ. ಇದೇ ನಮ್ಮ ಮಾತು ಮುಗಿಸ್ತೀನಿ. ಹೇಳೋದು ಏನಂದ್ರೆ, ಇವತ್ತು ನಮ್ಗೆ ಅಗೈರ್ ಉಳಿಸ್ಕೊಟ್ಟೆ, ನಮ್ಮನ್ನ ಉಳಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ನಮ್ಮ ರೈತರ ಮಕ್ಕಳು ರೈತರಾಗೆ ಇರಾಕ್ಬಿಡ್ರಿ. ನಮ್ಮ ಮಕ್ಳುಗಳು ರೈತರಾಗಬಾರ್ದ, ನಮ್ಮ ಮೊಮ್ಮಕ್ಳು ರೈತರಾಗಬಾರ್ದ. ನೀವು ಹೊಟ್ಟೆಗೆ ಏನ್ ತಿಂತೀರಿ? ನೀವು ಅನ್ನನೇ ತಾನೇ ತಿನ್ನೋದು. ಭೂಮಿ ಎಲ್ಲ ಕಳ್ಕೊಂಡ್ಮೇಲೆ ಎಲ್ಲೋಯ್ತೀರಿ? ನಾನು ಹೇಳೋದಿಷ್ಟೇ, ಇವತ್ತು ಭೂಮಿ ಉಳಿಸ್ಕೊಡ್ಬೇಕು ಅಂತ ನಾನು ಎಲ್ಲಾ ರೈತರಿಗೆ ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಕುಮಾರಣ್ಣವ್ರಿಗೂ ಹೇಳೋದಿಷ್ಟೇ, ನಾನು ಇವತ್ತು ನಮ್ಮ ಭೂಮಿ ಉಳಿಸ್ಕೊಡ್ಬೇಕು. ನಾವು ಓಡಾಟ ಇನ್ನ ಇದೇ ತರ ಮಾಡ್ಕೊಂಡಿರ್ತೀವಿ. ನಾವು 1 ವರ್ಷದಿಂದ ನಾವು ಅನ್ನ ಸಾಂಬಾರ್ ತಿನ್ಕೊಂಡು JDS ಚೇಳೆಗಳು ಇವರು ಅವ್ರ ಆ ತರ ಈ ತರ ಅಂತ ಎಲ್ಲಾರು ನಾವೇನು ರೈತರಿಲ್ಲ ದುಡ್ಡು ಕೊಟ್ಟು ಕರ್ಸಿದೀವ? ಇಲ್ಲ. ಇವತ್ತೇನೆಂದ್ರೆ ರೈತರಾಗೆ ಉಳಿಬೇಕು ಅಂದ್ರೆ ಇದು ಕ್ಯಾನ್ಸಲ್ ಮಾಡ್ಬೇಕು, ನಮ್ಗೆ ಭೂಮಿ ಉಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಬರುವ ಚೇರ್ಮನ್ ದಾಳಪ್ಪರ ಮಗ ಯೋಗಾನಂದ್ ಅವರು ಮಾತಾಡ್ತೀವಿ ಅಂತ ದಯಮಾಡಿ ಬನ್ನಿ. ನಾನೆಲ್ಲ ರೈತರು ಮಹಿಳೆಯರಿಗಾಗ್ಲಿ ರೈತರಿಗಾಗ್ಲಿ ಮಾತಾಡೋದೇನು ಅಂದ್ರೆ, ಈ ಪ್ರಕೃತಿ ಹಸಿರುಳಿಸಿ ನಾಡು ಬೆಳೆಸಿ ಅಂತ ಹೇಳ್ತಾರೆ. ಎಲ್ಲಾದ್ರೂ ಗಿಡ ನೆಡಿ. ನಮ್ಗೆ ಪ್ರಕೃತಿ ನಿಯಮ, ಪ್ರಕೃತಿ ಮಳೆ ಬರ್ಬೇಕಂದ್ರೆ ಬೆಳೆದು ಮಳೆ ಗಿಡ ಬೆಳೆಸ್ಬೇಕು. ಇಲ್ಲ ಅಂದ್ರೂ ನಾವು ಹೊಟ್ಟೆಗೆ ಅನ್ನ ತಿನ್ಬೇಕು ಅಂದ್ರೆ ಬೆಳೆ ಬೆಳಿಬೇಕು ಅಂತ ಹೇಳ್ತಾರೆ. ಎಲ್ಲರೂ ನಾವು ಬೆಳೆಯಾದ ಅನ್ನನ ಅವ್ರು ತಿನ್ಬೇಕು. ಪ್ರಕೃತಿ ಬೆಳೆಯಾಲ್ಸೋದ್ನ ಮಳೆ ಗಾಳಿ ಬಿತ್ತು ಪ್ರತಿಯೊಂದು ಕೊಡೋದು ಪ್ರಕೃತಿ ಅಂತಾರೆ. ಆದ್ರೆ ಪ್ರಕೃತಿ ಏನ್ ಮಾಡ್ತಾ ಇದೀರಾ? ರೈತರ ಮೇಲೆ ಹೊಟ್ಟೆ ಮೇಲೆ ಹೊಡೆದಿ ತಿನ್ನೋ ಅನ್ನ ಕಿತ್ಕೊಂಡು ಪ್ರಕೃತಿನ ಕಿತ್ಕೊತಾ ಇದೀರ. ಪ್ರಕೃತಿಯಿಂದಲೇ ನಾವ್ ಹೆಂಗ್ ಬದುಕೋದು? ನೀವಂದ್ರೆ ಎಸಿ ರೂಮ್ ಕೂತಿರೋರು, ಪ್ರತಿ ಒಂದ್ ಕ್ಷಣಗೂ ಎಸಿ ಹಾಕೊಂಡು ಕೂತಿರ್ತೀರ. ಆದ್ರೆ ನಾವು ರೈತ ಹಂಗಲ್ಲ. ಬಿಸಿಲು ಮಳೆ ಗಾಳಿ ಎಲ್ಲರಿಗೂ ನಾವು ಬೆರ್ತು ಅದ್ರೊಳಗ ಪ್ರಕೃತಿ ಬಗ್ಗೆ ನಾವೇ ಒಂದು ಜೀವ ಅಂತ ಬದುಕ್ತಾ ಇರ್ತೀವಿ. ಆ ನಾವು ಬದುಕಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಾ? ನಮ್ಗೆ ಅವಕಾಶ ಕೊಟ್ಟಿದ್ದೀರಾ? ರೆಡ್ ಜೋನ್ ಅಂತ ಯಾವಾಗ ಹೇಳ್ತಿರ್ತೀರ. ಅದ್ರಿಂದ ಏನ್ ಬೇಕು? ಅರ್ಧ ಎಕರೆ 1 ಎಕರೆ 10 ಕುಂಟೆ 5 ಕುಂಟೆ ಇರುವಂತ ಬದುಕೊಂಡಿದ್ದಾರೆ. 1000 ಎಕರೆ ಇರೋರು 1 ಎಕರೆ 1 ಎಕರೆ ಚೆನ್ನಾಗಿ ಬದುಕ್ತಾ ಇದ್ರ. ನೀವೇನು ಗೇಯ್ಗೆ ಬದುಕ್ತಾ ಇಲ್ಲ. ನೀವು ಏನು ಗೇಯು ರೈತರು ಬೆಳೆ ಬೆಳೆದು ಏನ್ ಬದುಕ್ತಾ ಇಲ್ಲ. ನೀವೇನು ನಿಮ್ಮ ಅಪ್ಪ ತಾತ ಸಂಪಾದನೆ ಮಾಡಿರೋದನ್ನ 1 ಎಕರೆ 1 ಎಕರೆ ಕಳ್ಕೊಂಡು ಜೀವನ ಮಾಡ್ತಿದ್ದೀರಾ. ಆದ್ರೆ ನಾವು ಆ ತರ ಜೀವನ ಮಾಡ್ತಿಲ್ಲ ಸ್ವಾಮಿ. ನಾವಿರೋದು 1.5 ಎಕರೆ ಜಮೀನು, 1.5 ಎಕರೆಗೆ ನಾವು ಬೆಳೆ ಬೆಳೆದು ತಿಂತಾ ಇದೀವಿ. ಆದ್ರೆ ಈ ಚರಂಡಿ ನೀರು ಕಲ್ಮಶವಾಗಿದೆ ಅಂತ ಹೇಳ್ತೀರಲ್ಲ, ಚರಂಡಿ ನೀರು ಕಲ್ಮಶ ಆಗಿಲ್ಲ. ನೀವು ಮಾಡಿರುವಂತ ಬ್ಯಾವಿಗಳು ಅದ್ರ ಬರೋಂತ ಕಲ್ಮಶ ನೀರನ್ನ ನಾವು ಬೆಳೆ ಬಿಡ್ತಾ ಇದೀವಿ. ಆದ್ರೆ ಆ ಪ್ರಕೃತಿ ಗಿಡಗಳು ತರಕಾರಿಗಳು ಏನ್ ಮಾಡ್ತವೆ? ಆ ವಿಷಾನ ತಗೋತಾ ಇಲ್ಲ. ಒಳ್ಳೆ ನೀರನ್ನ ಸೇವಿಸ್ತೇವೆ,
ನಮ್ಗೆ ಒಳ್ಳೆ ಪ್ರೋಟೀನ್ ಅಂಶ ಇರುವಂತ ಆಹಾರ ಕೊಡ್ತಾರೆ. ನಮ್ಗೆ ಭೂಮಿ ಕಿತ್ಕೋಬೇಡಿ ಸ್ವಾಮಿ, ನಾವ್ ಇರೋದು ಕಮ್ಮಿ. ಆದ್ರೆ ನಾವಂತ ಬೆಳೆದಿರೋ ಅನ್ನನ ನೀವು ತಿಂತಾ ಇರೋದು, ನೀವು ಕೊಡುವಂತ ಅನ್ನ ನಾವು ತಿಂತಾ ಇಲ್ಲ. ನಾವು ಬೆಳಿತೀವಿ ರೈತರು, ನಾವು ಬೆಳೆದು ರೈತರು ಸಿಟಿ ಹೋಗಿದ್ದೀರಾ ಅಂದ್ರೆ ನಾವು ಬೆಳೆಯೋ ರೈತರು ಹಾಲಾಗ್ಲಿ ತರಕಾರಿ ಕಾಯಿ ಆಗ್ಲಿ ಏನಾಗ್ಲಿ ನಾವು ಕೊಡೋದಕ್ಕ ನೀವು ಕಾಯ್ಕೊಂಡಿರ್ತೀರ ಸಿಟಿ ಒಳಗೆ. ಹಳ್ಳಿ ಒಳಗೆ ಆ ಥರ ಇಲ್ಲ. ನಾವು ಹಳ್ಳಿ ಒಳಗೆ ಒಂದ್ ಒಪ್ಪತ್ತೆ ತರಕಾರಿ ಸಿಟಿನ ಬರ್ದಿರೋ ಪರವಾಗಿಲ್ಲ, ಬೆಕ್ಕೆ ಸೊಪ್ಪಾಗ್ಲಿ ಅಣ್ಣೆ ಸೊಪ್ಪಾಗ್ಲಿ ಸ್ವಲ್ಪ ಕಿತ್ಕೊಂಡು ಹೊಟ್ಟೆ ಸೇವಿಸ್ತಾ ಇದೀವಿ. ನಾವು ಹೊಟ್ಟೆ ಬೇಡ ಹೊಡಿಬೇಡಿ, ದುಡ್ಡು ಅಕೌಂಟ್ ಹಾಕ್ಬಿಡ್ತೀರ ಅಂತಿರಲ್ಲ, ಅಕೌಂಟ್ ಹಾಕಿ ಎಷ್ಟು ದಿವಸ ತಿಂತೀವಿ? ನಾನು 1.5 ಕೆಜಿ ತಿನ್ನೋದೆ, ಇಬ್ರು ಅಣ್ತಂದಿರ್ತಾರೆ, ಅದ್ರಲ್ಲಿ ಎಷ್ಟು ಹೋಗ್ಬಿಡ್ತೈತೆ ಸ್ವಾಮಿ ನಮ್ ದುಡ್ಡು? ನಾವ್ ಎಷ್ಟು ದಿನ ತಿನ್ನಕ್ಕಾಗುತ್ತೆ? ಇಬ್ರು ಮಕ್ಕಳಿದ್ದಾರೆ, ಅವ್ರಿಗೆ ಅದೊಂದು ಇದೊಂದು ಕೊಡು ಸಾಲ ಮಾಡಿ ತೀರ್ಸ್ಕೊಂತಾರೆ. ಮುಕ್ಕಾಗುತ್ತೆ, ನನ್ ಸೈಡ್ ಕಾಣಕ್ಕಾಗಲ್ಲ, ನಾನ್ ಸೈಡ್ ಕಾಣಕ್ಕಲ್ಲ ಸ್ವಾಮಿ. ಅವರ 10 ಎಕರೆ ಇರೋದು, ನಾನ್ ಬಡವ ಮಹಿಳೆ, ನಾವು ಶ್ರೀಮಂತರಲ್ಲ. ನಮ್ಗೆ ಇರೋದು 1.5 ಎಕರೆಲಿ 3/4 ಎಕರೆನೇ ಬರೋದು. ನಾವು 3/4 ಎಕರೆ ಉಳಿಸಿ ನಮ್ ಜೀವನ ಬೆಳೆಸಿ. ನಾನು ಇನ್ನೊಂದ ಹೇಳ್ತಾ, ನಾವು ನೀವೇನಾದ್ರು ಅಕ್ವೈರ್ ಅಂತ ಮಾಡಿ ನಮ್ಗೆ ಅಕ್ವೈರ್ ನೋಟಿಸ್ ಏನೋ ನೀವು ಕೊಟ್ರೆ